ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ ಸ್ಕಂಧೋರ್ಜುನೋ ಭೀಮಸೇನೋಸ್ಯ ಶಾಖಾಃ ಮಾದ್ರೀಸುತೌ ಪುಷ್ಪಫಲೆ ಸಮೃದ್ಧೆ ಮೂಲಂ ಕೃಷ್ಣ ಬ್ರಹ್ಮಚ ಬ್ರಾಹ್ಮಣಾಶ್ಚ. ಅಭಿಮತ ವಾಹಿನಿಯ ಎಲ್ಲ ವೀಕ್ಷಕರಿಗಳಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಪ್ರಣಾಮಗಳು. ನಾವು ಮಹಾಭಾರತದ ಸರಣಿ ಚಿಂತನೆಯಲ್ಲಿದ್ದೇವೆ. ಮಹಾಭಾರತ ಅಂತ ಹೇಳುವಂಥದ್ದು ಅತ್ಯಂತ ಹೆಚ್ಚು ಶ್ಲೋಕಗಳನ್ನೊಳಗೊಂಡಂತಹ ಗ್ರಂಥವಾದದ್ದರಿಂದ ಅದರ ಸಮಗ್ರ ಚಿಂತನೆಯನ್ನು ನಾವು ಮಾಡಲೇಬೇಕು. ನಮ್ಮಲ್ಲಿ ಮಹಾಭಾರತದ ಬಗ್ಗೆ ಇರುವಂತಹ ಅನೇಕ ಗೊಂದಲಗಳನ್ನು, ಅನೇಕ ತಪ್ಪು ಮಿಥ್ಯ ಅಭಿಪ್ರಾಯಗಳನ್ನೆಲ್ಲ ನಾವು ದೂರ ಮಾಡಿಕೊಳ್ಬೇಕು. ಆ ಒಂದು ಪ್ರಯತ್ನವನ್ನು ಇವತ್ತು ಅಭಿಮತ ವಾಹಿನಿ ಮಾಡ್ತಾ ಉಂಟು. ನಮಗೆಲ್ಲರಿಗೂ ಕೂಡ ಮಹಾಭಾರತ ಅಂತ ಹೇಳಿದ ಕೂಡಲೇ ತುಂಬ ತಪ್ಪು ಕಲ್ಪನೆಗಳೇ ನಮ್ಮ ಬಳಿಯಲ್ಲಿ ಇರುವಂಥದ್ದು. ಮಹಾಭಾರತ ಪುಸ್ತಕವನ್ನು ಮನೆಯಲ್ಲಿಟ್ಟುಕೊಂಡ್ರೆ ಜಗಳ ಆಗುತ್ತದೆ ಅಂತ ಅನೇಕರು ಮಾತಾಡ್ತಾ ಇರ್ತಾರೆ. ಹಾಗೆಯೇ ಮಹಾಭಾರತ ಅಂದರೆ ಅದರಲ್ಲಿ ಏನುಂಟು, ಪಾಂಡವ ಕೌರವರ ಜಗಳ ಮಾತ್ರ ಅಂತ ಹೇಳುವಂಥ, ಅವರ ಯುದ್ಧ ಮಾತ್ರ ಅಂತ ಹೇಳುವಂಥದ್ದೆಲ್ಲ ತಪ್ಪು ಅಭಿಪ್ರಾಯಗಳು ನಮ್ಮಲ್ಲಿ. ಆದರೆ ಇದರಲ್ಲಿ ಜಗಳ ಮಾತ್ರ ಇರುವಂಥದ್ದ, ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿನ ತತ್ಕ್ವಚಿತ್. ಇಲ್ಲಿ ಜಗಳ ಮಾತ್ರ ಇರುವಂಥದ್ದಲ್ಲ, ಮಹಾಭಾರತದಲ್ಲಿ ಇಲ್ಲದೇ ಇರುವಂತಹ ಯಾವುದೇ ಒಂದು ವಿಚಾರ ಪ್ರಪಂಚದಾದ್ಯಂತ ಎಲ್ಲಿಯೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ವೇದವ್ಯಾಸರು ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಜಗಳದ ಕಥೆಯಲ್ಲ, ಇದು ನಮಗೆ ಜೀವನವನ್ನು ಹೇಗೆ ಬದುಕಬೇಕು ಅಂತ ಹೇಳಿಕೊಟ್ಟಂತಹ ಒಂದು ಕಥೆ. ವ್ಯಾಸರು ಇದನ್ನು ನಮಗೆ ಬರೆದು ಕೊಟ್ಟಿದ್ದಾರೆ. ಅದು ಮಹಾಭಾರತ. ಅದರ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ಸುಮಾರು ಇನ್ನೂ ನಾವು ನಡೆಯುವಂತಹ ದಾರಿ ಬಹಳ ದೂರ ಉಂಟು. ಈಗಷ್ಟೇ ನಾವು ಹೊಸ್ತಿಲಿನೊಳಗೆ ಪ್ರವೇಶ ಮಾಡ್ತಾ ಇದ್ದೇವೆ ಅಷ್ಟೇ. ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ, ದ್ರೋಣಾಚಾರ್ಯರು ಪಾಂಡವ ಕೌರವರಿಗೆ, ಕುರುವಂಶದ ರಾಜಕುಮಾರರಿಗೆ ಗುರುಗಳಾಗಿ ತಾವು ಆಯ್ಕೆಯಾಗಿದ್ದಾರೆ. ಗುರುಗಳಾಗಿ ಆಯ್ಕೆಯಾದಂತಹ ದ್ರೋಣಾಚಾರ್ಯರ ಬಳಿಯಲ್ಲಿ ಮಕ್ಕಳೆಲ್ಲರೂ ಕೂಡ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಮಕ್ಕಳ ಪೈಕಿ ಅರ್ಜುನ ಅತ್ಯಂತ ಹೆಚ್ಚು ಶ್ರೇಷ್ಠನೆನಿಸಿದ್ದಾನೆ. ಬಲದಲ್ಲಿ, ಭುಜಬಲದಲ್ಲಿ ಅತ್ಯಂತ ಹೆಚ್ಚು ಪರಾಕ್ರಮವುಳ್ಳವನು ಭೀಮನಾದರೆ, ತಾನು ಶಸ್ತ್ರಾಭ್ಯಾಸದಲ್ಲಿ ಅತ್ಯಂತ ಹೆಚ್ಚು ಪ್ರಾವೀಣ್ಯವನ್ನು ಪಡೆದುಕೊಂಡವನು ಅರ್ಜುನ. ಅರ್ಜುನನ ಪರಾಕ್ರಮಕ್ಕೆ ಮಿತಿಯೇ ಇಲ್ಲ. ಆ ರೀತಿಯಾಗಿ ಅರ್ಜುನ ವಿದ್ಯಾಭ್ಯಾಸವನ್ನು ಮುಂದುವರೆಸ್ತಾ ಇದ್ದಾನೆ. ಹಾಗೂ ಕತ್ತಲೆಯಲ್ಲಿಯೂ ಕೂಡ ಯಾವ ರೀತಿಯಾಗಿ ತಾನು ಬಾಣಪ್ರಯೋಗವನ್ನು ಮಾಡಬಹುದು ಅಂತ ಹೇಳುವಂಥದ್ದನ್ನು ಕೂಡ ನಿರಂತರ ಅಭ್ಯಾಸ ಮಾಡ್ತಾ ಇದ್ದಾನೆ. ಆ ಭಾಗವನ್ನು ನಾವು ನೋಡಿದ್ದೇವೆ. ಕತ್ತಲೆಯಲ್ಲಿ ಅರ್ಜುನ ಊಟ ಮಾಡಬೇಕಾದ್ರೆ, ಕಣ್ಣಿಗೇನೂ ಕಾಣದೇ ಇದ್ದರೂ ಕೂಡ ನನ್ನ ಕೈ ಬಾಯಿಯ ಕಡೆಗೆ ಹೋಗ್ತದೆ, ಯಾವುದೇ ದೀಪ ಇಲ್ಲದಿದ್ದರೂ ಕೂಡ ಅಂತ. ಆದರೆ ನಾನು ಕತ್ತಲೆಯಲ್ಲಿ ಬಿಟ್ಟಂತಹ ಬಾಣ ಆ ಲಕ್ಷ್ಯದ ಕಡೆಗೆ ಹೋಗಬೇಕಲ್ಲ, ಯಾಕೆ ಹೋಗುವುದಿಲ್ಲ, ನಾನು ಪ್ರಯತ್ನ ಮಾಡ್ತೇನೆ ಅಂತ ಅದನ್ನೇ ಒಂದು ಚಾಲೆಂಜ್ ಆಗಿ ತೆಗೆದುಕೊಂಡು ಕತ್ತಲೆಯಲ್ಲಿಯೂ ಕೂಡ ಯಾವ ರೀತಿಯಾಗಿ ಬಾಣಪ್ರಯೋಗವನ್ನು ಮಾಡಬಹುದು ಅಂತ ಹೇಳುವಂಥದ್ದನ್ನು ಸತತ ಪ್ರಯತ್ನದಿಂದ, ಹಠದಿಂದ ಅದನ್ನು ಅಭ್ಯಾಸ ಮಾಡಿದವನು ಅರ್ಜುನ. ಹೀಗೆ ಅಭ್ಯಾಸ ಮಾಡಿದಂತಹ ಅರ್ಜುನ ದ್ರೋಣಾಚಾರ್ಯರ ಕೃಪೆಗೆ, ಅವರ ಪ್ರೀತಿಗೆ, ಅವರ ವಿಶ್ವಾಸಕ್ಕೆ ತಾನು ಪಾತ್ರರಾಗಿದ್ದಾನೆ, ಮಧ್ಯಮ ಪಾಂಡವನಾದಂತಹ ಅರ್ಜುನ. ಈ ರೀತಿಯಾಗಿ ಇವರ ವಿದ್ಯಾಭ್ಯಾಸ ಮುಂದುವರಿತಾ ಇದೆ. ದ್ರೋಣಾಚಾರ್ಯರ ಮನಸ್ಸಿನಲ್ಲಿ ದ್ರುಪದ ರಾಜ ಮಾಡಿದಂತಹ ಅವಮಾನ ಒಂದು ಹಸಿಯಾಗಿಯೇ ಉಳಿದುಕೊಂಡಿದೆ. ದ್ರುಪದ ರಾಜ ಅವಮಾನ ಮಾಡಿದ್ದ ದ್ರೋಣಾಚಾರ್ಯರಿಗೆ ಸಹಾಯಕ್ಕೆ ಅಂತ ಹೋದಾಗ. ಈ ಭಾಗಗಳನ್ನೆಲ್ಲ ನಾವು ಹಿಂದೆ ನೋಡಿದ್ದೇವೆ. ಅದು ಮನಸ್ಸಲ್ಲಿನ್ನೂ ಹಸಿಯಾಗಿಯೇ ಇದೆ. ಈ ಕುರುವಂಶದ ರಾಜಕುಮಾರರೇನಿದ್ದಾರೆ, ಪಾಂಡವರು ಕೌರವರು, ಇವರಿಷ್ಟೂ ಜನರನ್ನು, 105 ಜನರನ್ನು ಉದ್ದೇಶಿಸಿ ಒಂದು ಬಾರಿ ದ್ರೋಣಾಚಾರ್ಯರು ಹೇಳ್ತಾರೆ, ನೀವೆಲ್ಲರೂ ಕೂಡ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು. ಯಾವಾಗ ಗುರುದಕ್ಷಿಣೆ ಕೊಡುವಂತಹ ಪ್ರಸಂಗ ಬರ್ತದೋ ಆವಾಗ ನಾನೊಂದು ವಿಚಾರವನ್ನು ಹೇಳುತ್ತೇನೆ, ನಾನೊಂದು ಸವಾಲನ್ನು ನಿಮ್ಮ ಮುಂದೆ ಇಡ್ತೇನೆ. ಅದರಲ್ಲಿ ಯಾರು ಆ ಸವಾಲನ್ನು ಸ್ವೀಕರಿಸಿ ಗೆದ್ದು ಬರ್ತಾರೋ ಅವರನ್ನು ನನ್ನ ಆತ್ಮೀಯ ಶಿಷ್ಯ ಅಂತ ಪರಿಗ್ರಹಿಸ್ತೇನೆ ಅಂತ. ನೀವೆಲ್ಲರೂ ಕೂಡ ಅಂತಹ ಒಂದು ನನ್ನ ಸವಾಲನ್ನು ಎದುರಿಸಲಿಕ್ಕೆ ನೀವು ಸಿದ್ಧರಾಗಿರಬೇಕು, ನೀವು ನನಗೊಂದು ಉಪಕಾರವನ್ನು ಮಾಡಬೇಕು ಆ ಮೂಲಕ ಅಂತ. ಆವಾಗ ಅರ್ಜುನ ಎಲ್ಲರಿಗಿಂತ ಮೊದಲು ಎದ್ದು ನಿಂತು, ನಿಮಗೇನಾಗಬೇಕು ಹೇಳಿ ಗುರುಗಳೇ ಅಂತ. ಗುರುಗಳ ಮೇಲೆ ಅಸೀಮವಾದಂಥ ಭಕ್ತಿ, ಶ್ರದ್ಧೆ ಎಲ್ಲವೂ ಕೂಡ ಅರ್ಜುನನಿಗಿತ್ತು. ಹೀಗಿದ್ದಾಗಲೇ ವಿದ್ಯೆ ಯಾವಾಗಲೂ ಕೂಡ ಫಲಿಸುವುದು. ಯಾವಾಗಲೂ ಗುರುಗಳ ಮೇಲೆ ನಮಗೆ ಸಂಶಯ ಇದ್ದರೆ, ಅವರನ್ನು ಸಂಶಯಾತ್ಮಕ ವಾಗಿಯೇ ನಾವು ನೋಡ್ತಾ ಇದ್ರೆ, ಅವರು ಹೇಳಿಕೊಟ್ಟಂತ ಯಾವ ವಿದ್ಯೆಯೂ ನಮ್ಮ ತಲೆಗೆ ಪತ್ತೆ ಹಚ್ಚಲಿಕ್ಕೆ, ನಮ್ಮ ತಲೆಗೆ ಹೋಗ್ಲಿಕ್ಕೇ ಇಲ್ಲ. ಆದರೆ ಈ ಅರ್ಜುನನಿಗೆ ಹಾಗಿರಲಿಲ್ಲ. ಅವನಿಗೆ ಬಹಳಷ್ಟು ನಂಬಿಕೆ ಇತ್ತು. ಯಾವಾಗ ಅಶ್ವತ್ಥಾಮನಿಗೆ ಬಿಡುವಿನ ವೇಳೆಯಲ್ಲಿ ಅವರು ಸ್ವಲ್ಪ ಈ ಶಸ್ತ್ರಾಭ್ಯಾಸವನ್ನು ಹೆಚ್ಚಿಗೆ ಹೇಳಿಕೊಡ್ತಾ ಇದ್ದರೂ ಕೂಡ ಆ ಅರ್ಜುನ ಅವರನ್ನು ಯಾವತ್ತಿಗೂ ದೂರಲಿಲ್ಲ, ಅವರನ್ನು ಯಾವತ್ತಿಗೂ ಕೂಡ ಕೇಡುಂಟಾಗಬೇಕು ಅಂತ ಮಾತಾಡಲಿಲ್ಲ. ಉಳಿದವರಿಗೆ ಗೊತ್ತೇ ಆಗಲಿಲ್ಲ ಇದು ಯಾವ ಸಂದರ್ಭದಲ್ಲಿ ಅರ್ಜುನನ ಅಶ್ವತ್ಥಾಮನಿಗೆ ಹೇಳಿಕೊಡ್ತಾ ಇದ್ರು. ದ್ರೋಣಾಚಾರ್ಯ
ದ್ರೋಣಾಚಾರ್ಯರು ಅಂತ ಹೇಳುವಂಥದ್ದು ಉಳಿದವರಿಗೆ ಗೊತ್ತಾಗಲೇ ಇಲ್ಲ. ಯಾಕಂದರೆ ಆ ನೀರು ತುಂಬಿಸುವಂತಹ ಸಮಯದ ವ್ಯತ್ಯಾಸದಲ್ಲಿ ಹೇಳಿಕೊಡ್ತಾ ಇದ್ರು. ಎಲ್ರಿಗೂ ಕೂಡ ಒಂದೇ ಥರದ ಪಾತ್ರವನ್ನು ಕೊಟ್ಟು ಎಲ್ಲರೂ ನೀರು ತುಂಬಿಸಿಕೊಂಡು ಬನ್ನಿ, ಆದರೆ ಅಶ್ವತ್ಥಾಮನಿಗೆ ಎಲ್ಲರಿಗಿಂತ ಮೊದಲು ನೀರು ತುಂಬಬೇಕು, ಆ ರೀತಿ ಬಾಯಿಯುಳ್ಳಂತಹ ಒಂದು ಪಾತ್ರೆಯನ್ನು ಕೊಟ್ಟಿದ್ರು. ಅಶ್ವತ್ಥಾಮ ಮೊದಲು ಬರ್ತಿದ್ದ ತಂದೆಯ ಬಳಿಗೆ, ಉಳಿದವರೆಲ್ಲ ಬರಲಿಕ್ಕೆ ಸ್ವಲ್ಪ ತಡ. ಆ ಅವಧಿಯಲ್ಲಿ ಕೆಲವೊಂದು ಶಸ್ತ್ರಗಳನ್ನು ಅವರಿಗೆಲ್ಲ ಗೊತ್ತಿಲ್ಲದೆ ಇದ್ದಂತಹ ಕೆಲವೊಂದು ವಿದ್ಯೆಯನ್ನು ತನ್ನ ಮಗನಿಗೆ ಒಂದು ಸ್ವಲ್ಪ ಸ್ವಾರ್ಥದಿಂದಲೂ ಕೂಡ ದ್ರೋಣಾಚಾರ್ಯರು ಕೊಟ್ಟಿದ್ರು. ಆದರೆ ಇದು ಅರ್ಜುನ ಗ್ರಹಿಸ್ತಾನೆ. ಆ ಗ್ರಹಿಸಿದ್ರೂ ಕೂಡ ಅವನು ಅವರ ಬಗ್ಗೆ ಅನ್ಯತಾ ಭಾವಿಸದೆ ತಾನೂ ಕೂಡ ವರುಣಾಸ್ತ್ರವನ್ನು ಪ್ರಯೋಗ ಮಾಡಿ ತನ್ನ ಬಿಂದಿಗೆಯಲ್ಲಿ ನೀರನ್ನು ಬೇಗನೆ ತುಂಬಿಸಿಕೊಂಡು ಬಂದು ಅಶ್ವತ್ಥಾಮ ಕಲಿತಿದ್ದಂತಹ ವಿದ್ಯೆಯನ್ನು ತಾನೂ ಕಲಿತಿದ್ದಂಥವನು ಅರ್ಜುನ. ಅವನಿಗೆ ಅಷ್ಟೊಂದು ಶ್ರದ್ಧೆ ಇತ್ತು ದ್ರೋಣಾಚಾರ್ಯರ ಬಳಿಯಲ್ಲಿ. ಅರ್ಜುನ ಎದ್ದು ನಿಂತು ಹೇಳ್ತಾನೆ, ನಾನಿದ್ದೇನೆ ಗುರುಗಳೇ, ನಿಮ್ಮ ಯಾವ ಕನಸುಂಟು, ನಿಮ್ಮ ಯಾವ ಇಚ್ಛೆಯುಂಟು ಎಲ್ಲವನ್ನೂ ಕೂಡ ನಾನು ಪೂರ್ಣ ಮಾಡ್ತೇನೆ ಅಂತ. ಈ ರೀತಿಯಾಗಿ ಕುರುಕುಲದ ರಾಜಕುಮಾರರು ಶ್ರದ್ಧೆಯಿಂದ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಒಂದು ದಿನ ಎಲ್ಲ ರಾಜಕುಮಾರರು ಕೂಡ ಕಾಡಿಗೆ ಬೇಟೆಗೆ ಅಂತ ಹೋಗಿದ್ದಾರೆ. ಹೀಗೆ ಕಾಡಿಗೆ ಬೇಟೆಗೆ ಅಂತ ಹೋಗುವಂತಹ ಸಂದರ್ಭದಲ್ಲಿ ಅವರ ಸೇವಕನೊಬ್ಬ ಒಂದು ನಾಯಿಯನ್ನು ಜೊತೆಗೆ ಕರ್ಕೊಂಡು ಬಂದಿದ್ದಾನೆ. ಹೀಗೆ ಕಾಡಿಗೆ ಬಂದಾಗ ಕಾಡಲ್ಲಿ ಇವರೆಲ್ಲ ಬೇಟೆ ಆಡ್ತಾ ಇರಬೇಕಾದ್ರೆ ಆ ನಾಯಿ ಇವರನ್ನು ತಪ್ಪಿಸಿಕೊಂಡು ದೂರ ಹೋಗ್ತದೆ. ಹಾಗೆ ಹೋದಂತಹ ನಾಯಿ ದೂರದಲ್ಲಿ ಒಬ್ಬ ನಿಷಾದನನ್ನು ನೋಡ್ತಾರೆ. ನಿಷಾದ ಅಂತ ಹೇಳಿದರೆ ಒಬ್ಬ ಬೇಡ, ಅವನೇ ಏಕಲವ್ಯ. ಆ ಏಕಲವ್ಯನನ್ನು, ಅವನ ವೇಷವನ್ನು ನೋಡ್ತದೆ ನಾಯಿ, ಜೋರಾಗಿ ಬೊಗಳಲಿಕ್ಕೆ ಪ್ರಾರಂಭ ಮಾಡ್ತದೆ. ಆಗ ಏಕಲವ್ಯ ತನ್ನ ಬಾಣದ ಚಾತುರ್ಯದಿಂದ, ತನ್ನ ಕೈಯ ಚಾಕಚಕ್ಯತೆಯಿಂದ ಆ ಬೊಗಳ್ತಾ ಇದ್ದಂತಹ ನಾಯಿಯ ಬಾಯಿಯನ್ನು ಮುಚ್ಚಿಸಿ ಬಿಡ್ತಾನೆ. 7 ಬಾಣಗಳನ್ನು ತಾನು ಪ್ರಯೋಗ ಮಾಡಿ ನಾಯಿಯ ಬಾಯಿಯನ್ನು ಮುಚ್ಚಿಸಿದ. ಆದರೆ ನಾಯಿಗೆ ಯಾವುದೇ ಜೀವಹಾನಿ ಆಗಲಿಲ್ಲ. ನಾಯಿ ಅಲ್ಲಿಂದ ಓಡಿಕೊಂಡು ರಾಜಕುಮಾರರಿದ್ದಲ್ಲಿಗೆ ಬರ್ತದೆ. ಅದನ್ನು ನೋಡಿದ ತಕ್ಷಣ ಈ ರಾಜಕುಮಾರರೆಲ್ಲರಿಗೂ ಕೂಡ ದಿಗ್ಭ್ರಮೆಯಾಗ್ತದೆ. ಇದು ಯಾವ ರೀತಿಯಾದಂತಹ ಒಂದು ಬಾಣಚಾತುರ್ಯ ಇವನಲ್ಲಿ ಉಂಟು? ಅವನು ನಾಯಿಯನ್ನು ನೋಡೇ ಇಲ್ಲ, ನಾಯಿ ಅವನನ್ನು ನೋಡಿ ಬೊಬ್ಬೆ ಇಟ್ಟಿದೆ, ಇವನು ಅದನ್ನು ನೋಡದೆ ಶಬ್ದವೇದಿ ಬಾಣವನ್ನು ಪ್ರಯೋಗ ಮಾಡಿದ್ದಾನೆ ಏಕಲವ್ಯ. ನಾಯಿ ಅದೆಲ್ಲೋ ಮರದ ಹಿಂದೆಯಿಂದಲೋ ಪೊದೆ ಹಿಂದೆಯಿಂದಲೋ ಏಕಲವ್ಯನನ್ನು ನೋಡಿ, ಅವನ ವೇಷವನ್ನು ನೋಡಿ ಅವನಲ್ಲಿ ಶಸ್ತ್ರಾಸ್ತ್ರ ಅಭ್ಯಾಸ ಮಾಡುತ್ತಿದ್ದ. ಅವನನ್ನು ನೋಡಿ ಇದು ಬೊಬ್ಬಿಟ್ಟಿದೆ, ಇವನದನ್ನು ನೋಡದೆ ಆ ಶಬ್ದ ಬಂದತ್ತ ತಾನು 7 ಬಾಣಗಳನ್ನು ಗುರಿ ಇಟ್ಟು ಹೊಡೆದು ಅದರ ಬಾಯಿಯನ್ನು ಮುಚ್ಚಿಸಿ ಬಿಟ್ಟಿದ್ದಾನೆ. ನಾಯಿ ಬಂದಿದೆ. ನಾಯಿ ಬಂದು ನೋಡಿದ ತಕ್ಷಣ ಎಲ್ಲರಿಗೂ ಕೂಡ ದಿಗ್ಭ್ರಾಂತಿ. ಇದು ಯಾವ ರೀತಿಯ ಚಾತುರ್ಯ, ಇವನು ಯಾರು ಅಂತ ತಿಳ್ಕೊಳ್ಬೇಕು ಅಂತ ತಿಳ್ಕೊಂಡು ಬಂದು ಅವನನ್ನು ನೋಡುತ್ತಾ ನೀನು ಯಾರು ಅಂತ ಎಲ್ಲರೂ ಕೇಳುವಂತಹ ಸಂದರ್ಭ. ಆಗ ಅವನು ಹೇಳ್ತಾನೆ, ಅವನೇ ಏಕಲವ್ಯ ಅಂತ. ಹಿರಣ್ಯಧನುಷ ಅಂತ ಹೇಳುವಂತಹ ಒಬ್ಬ ನಿಷಾದನ ಮಗ ಅವನು ಏಕಲವ್ಯ. ಅವನು ಹೇಳ್ತಾನೆ, ನಿಷಾದಾಧಿಪತಿರ್ವೀರ ಹಿರಣ್ಯಧನುಷ ಸುತಂ ದ್ರೋಣ ಶಿಷ್ಯಂ ಚ ಮಾಂ ವಿದ್ಧಿ ಧನುರ್ವೇದ ಕೃತಶ್ರಮಂ. ನಿಷಾದಾಧಿಪತಿಯಾದಂತಹ ಹಿರಣ್ಯಧನುಷನ ಮಗ ನಾನು, ಬೇಡರ ರಾಜನಾದಂತಹ ಹಿರಣ್ಯಧನುಷನ ಮಗ ನಾನು. ದ್ರೋಣ ಶಿಷ್ಯಂ ಚ ಮಾಂ ವಿದ್ಧಿ, ನನ್ನನ್ನು ದ್ರೋಣನ ಶಿಷ್ಯಾಂತ ಕರೆದುಕೊಳ್ಳಿ, ತಿಳಿಯಿರಿ. ಯಾಕೆ? ನಾನು ಧನುರ್ವೇದ ಕೃತಶ್ರಮಂ, ಇಲ್ಲಿ ಧನುರ್ಭ್ಯಾಸವನ್ನು ಅತ್ಯಂತ ಶ್ರಮದಿಂದ ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ನಾನು ದ್ರೋಣ ಶಿಷ್ಯನಾದಂತಹ ಹಿರಣ್ಯಧನುಷನ ಮಗನಾದಂತಹ ಏಕಲವ್ಯ ಅಂತ ತನ್ನ ಪರಿಚಯವನ್ನು ಮಾಡಿಕೊಳ್ತಾನೆ. ಈ ವಿಚಾರ ಎಲ್ಲ ತಿಳಿದಂತಹ ರಾಜಕುಮಾರರಿಗೆ ಬಹಳ ದಿಗ್ಭ್ರಮೆಯಾಗ್ತದೆ. ಎಲ್ಲರೂ ಕೂಡ ಮರಳಿ ಹಸ್ತಿನಾವತಿಗೆ ಬರ್ತಾರೆ. ಬಂದು ದ್ರೋಣನ ಬಳಿಯಲ್ಲಿ ಹೇಳ್ತಾರೆ. ಅದರಲ್ಲೂ ವಿಶೇಷವಾಗಿ ಅರ್ಜುನ ಕೇಳ್ತಾನೆ, ಹಿಂದೆ ನೀವೇ ನನಗೆ ಮಾತು ಕೊಟ್ಟಿದ್ರಿ ಗುರುಗಳೇ, ಇಡೀ ವಿಶ್ವದಲ್ಲಿ ನನ್ನನ್ನು ಮೀರಿಸುವ ಯೋಧ ಇನ್ನೊಬ್ಬನಿಲ್ಲದಂತೆ ನನ್ನನ್ನು ಈ ಅಸ್ತ್ರಗಳ ವಿಚಾರದಲ್ಲಿ ನೈಪುಣ್ಯನನ್ನಾಗಿ ಮಾಡ್ತೇನೆ ಅಂತ ನೀವು ಹೇಳಿದ್ರಿ. ನನ್ನನ್ನು ಮೀರಿಸುವ ಯಾವುದೇ ವೀರ ಇರಬಾರ್ದು. ಆದರೆ ಇವತ್ತು ನಾನು ಕಾಡಿನಲ್ಲಿ ಏಕಲವ್ಯ ಒಬ್ಬನನ್ನು ನೋಡಿದ್ದೇನೆ. ಅವನನ್ನಕ್ಕಿಂತಲೂ ಮಿಗಿಲಾಗಿದ್ದಾನೆ. ಶಬ್ದವೇದಿ ವಿದ್ಯೆ ಅವನಿಗೆ ಗೊತ್ತುಂಟು, ನನಗೇ ಗೊತ್ತಿಲ್ಲದೆ ನೀವಿದೆಲ್ಲವನ್ನು ಅವನಿಗೆ ಯಾವಾಗ ಕಲಿಸಿದ್ರಿ? ಅವನು ಬೇರೆ ದ್ರೋಣ ಶಿಷ್ಯಂ ಚ ಮಾಂ ವಿದ್ಧಿ ಅಂತ ಹೇಳ್ತಾ ಇದ್ದಾನೆ. ನನ್ನನ್ನು ದ್ರೋಣ ಶಿಷ್ಯ ಅಂತ ತಿಳಿಯಿರಿ ಅಂತ ಅದು ಯಾವಾಗ ನೀವು ಅವನಿಗೆ ಹೇಳಿಕೊಟ್ರಿ ಇದನ್ನೆಲ್ಲ ಅಂತ ಅರ್ಜುನ ಕಣ್ಣೀರು ಗರೆತಾ ತಾನು ಕೇಳ್ತಾ ಇದ್ದಾನೆ. ನೋಡು, ಅವನ ಬಳಿಗೆ ನನ್ನನ್ನು ಕರ್ಕೊಂಡು ಹೋಗಿ ಅಂತ ದ್ರೋಣಾಚಾರ್ಯರು. ಹಾಗೆ ಎಲ್ಲರೂ ಕೂಡ ದ್ರೋಣಾಚಾರ್ಯರನ್ನು ಕರೆದುಕೊಂಡು ಆ ನಿಷಾದ ಕುಮಾರನಾದಂತಹ ಏಕಲವ್ಯನ ಬಳಿಗೆ ಬರ್ತಾರೆ. ಏಕಲವ್ಯನ ಬಳಿಗೆ ಬಂದಾಗ ಆತ ಹೇಳ್ತಾನೆ, ದ್ರೋಣಾಚಾರ್ಯರನ್ನು ನೋಡಿ ಬಹಳ ಆದರದಿಂದ ಅವರನ್ನು ಸತ್ಕರಿಸಿ ಅವರ ಅರ್ಘ್ಯವಾದ್ಯಗಳನ್ನೆಲ್ಲ ಕೊಟ್ಟು ಅವರನ್ನು ಪೂಜಿಸಿ ಅವರಿಗೆ ನಮಿಸಿ ಅವರನ್ನು ವಂದಿಸಿ
ಒಳ್ಳೊಳ್ಳೆ ಮಾತುಗಳನ್ನಾಡ್ತಾ ಗೌರವ ಭಾವದಿಂದ ಅವರನ್ನು ನೋಡ್ತಾ ಕೈ ಮುಗಿದು ನಿಂತುಕೊಳ್ತಾನೆ. ಆವಾಗ ದ್ರೋಣಾಚಾರ್ಯರು ಕೇಳ್ತಾರೆ, ಯದಿ ಶಿಷ್ಯೋಸಿ ಮೇ ವೀರ ವೇತನಂ ದೀಯತಾಂ ಮಮ. ನೀನು ಒಂದು ವೇಳೆ ನನ್ನ ಶಿಷ್ಯ ಅಂತ ಹೇಳಿದ್ದಿ ಅಂತ ಇವರೆಲ್ಲರೂ ಹೇಳ್ತಾ ಇದ್ದಾರೆ, ನೀನು ನನ್ನ ಶಿಷ್ಯನೇ ಆಗಿದ್ದಿದ್ರೆ ನನಗೀಗ ಗುರುದಕ್ಷಿಣೆಯನ್ನು ಕೊಡು ಅಂತ ದ್ರೋಣಾಚಾರ್ಯರು ಕೇಳುವಂತಹ ಸಂದರ್ಭ. ಅವಾಗ ಅವನು ಹೇಳ್ತಾನೆ, ಖಂಡಿತವಾಗಿ ಕೊಡ್ತೇನೆ ಗುರುಗಳೇ, ಇಷ್ಟೊಂದು ಶಸ್ತ್ರಾಭ್ಯಾಸವನ್ನು ನಾನು ಮಾಡಿದ್ದೇನೆ ಅಂತ ಹೇಳಿ ಆದರೆ ಇದು ನಿಮ್ಮ ಅನುಗ್ರಹದಿಂದಲೇ ಸಾಧ್ಯ. ಪರೋಕ್ಷವಾಗಿಯೇ ಇರ್ಬೋದು, ಆದರೆ ನಿಮ್ಮ ಪ್ರತಿಮೆಯನ್ನು ಎದುರಲ್ಲಿ ನಿಲ್ಲಿಸಿಕೊಂಡು ನಿಮ್ಮನ್ನೇ ಗುರುಗಳು ಅಂತ ತಿಳಿದುಕೊಂಡು ನಾನು ಕಲಿತಂತಹ ಅಭ್ಯಾಸ. ನನಗಿಲ್ಲಿ ಇದ್ದದ್ದು ನಿಮ್ಮ ಪ್ರತಿಮೆ ಅಂತ ಹೇಳುವಂತಹ ಭಾವನೆಯೇ ನನ್ನ ಮನಸ್ಸಲ್ಲಿಲ್ಲ. ಸಾಕ್ಷಾತ್ ನನ್ನ ಗುರುಗಳೇ ಎದುರಲ್ಲಿದ್ದುಕೊಂಡು ನನಗೆ ಅಭ್ಯಾಸವನ್ನು ಮಾಡಿಸ್ತಿದ್ದಾರೆ ಅಂತ ಹೇಳುವಂತಹ ಭಾವನೆಯಿಂದ ಎಲ್ಲ ಶಸ್ತ್ರಾಸ್ತ್ರಗಳನ್ನು ನಾನು ಕಲಿತಿದ್ದೇನೆ. ಇವತ್ತು ಗುರುದಕ್ಷಿಣೆ ಕೇಳ್ತಾ ಇದ್ದೀರಿ, ಖಂಡಿತವಾಗಿಯೂ ಕೊಡ್ತೇನೆ, ಏನು ಬೇಕು ಅಂತ ಹೇಳಿ ಅಂತ. ಆಗ ಗುರುಗಳು ಕೇಳ್ತಾರೆ, ನಿನ್ನ ಬಲಗೈಯ ಹೆಬ್ಬೆರಳನ್ನು ನನಗೆ ಗುರುದಕ್ಷಿಣೆಯಾಗಿ ಕೊಟ್ಟು ಬಿಡು, ಬಲಗೈಯ ಹೆಬ್ಬೆರಳನ್ನು ಕೊಟ್ಟು ಬಿಡು. ಒಂದಿಷ್ಟು ವಿಚಲಿತನಾಗುವುದಿಲ್ಲಂತೆ ಏಕಲವ್ಯ. ಗುರುಗಳು ಕೇಳಿದ್ದಾರೆ ಅಂತ ಆದ ತಕ್ಷಣ ತನ್ನ ಕೈಯಲ್ಲಿದ್ದಂತಹ ಕತ್ತಿಯಿಂದ ತನ್ನ ಬಲಗೈಯ ಹೆಬ್ಬೆರಳನ್ನು ತಾನು ಕತ್ತರಿಸಿ ಕೊಟ್ಟು ಬಿಡ್ತಾನಂತೆ ದ್ರೋಣಾಚಾರ್ಯರಿಗೆ. ಅರ್ಜುನನಿಗೆ ಸಮಾಧಾನ ಆಯಿತು. ನನ್ನನ್ನು ಮೀರಿಸುವಂತಹ ಯಾವುದೇ ವೀರರಿಲ್ಲ, ಯೋಧರಿಲ್ಲ ಇಡೀ ಪ್ರಪಂಚದಲ್ಲಿ ಅಂತ. ಈ ಭಾಗವನ್ನು ನೋಡುವಾಗ ನಮಗೆ ದ್ರೋಣರ ಮೇಲೂ ಅರ್ಜುನನ ಮೇಲೂ ನಮಗೊಂದು ರೀತಿ ಕೋಪ ಬರ್ತದೆ. ದ್ರೋಣಾಚಾರ್ಯರು ಏಕಲವ್ಯನಿಗೆ ಮಾಡಿದ್ದು ಅನ್ಯಾಯ ಅಲ್ವಾ ಅಂತ ಹೇಳುವಂತಹ ಭಾವನೆ ನಮ್ಮ ಮನಸ್ಸಲ್ಲಿ ಮೂಡುತ್ತದೆ. ಆದರೆ ಇದರ ಹಿಂದಿನ ಉದ್ದೇಶ ಏನು ನಮಗೆ ವ್ಯಾಖ್ಯಾನಕಾರರು ಹೇಳ್ತಾರೆ. ಇದು ಯಾಕೆ ಹೀಗೆ ಆಯಿತು ಅಂತ. ಯಾಕಾಗಿ ದ್ರೋಣಾಚಾರ್ಯರು ಅವನ ಹೆಬ್ಬೆರಳನ್ನು ಕೇಳಿದ್ರು ಅಂತ. ಯಾವಾಗಲೂ ಯೋಗ್ಯತೆ ಅಂತ ಹೇಳುವಂಥದ್ದು ಸಮರ್ಥರ ಬಳಿಯಲ್ಲಿ ಮಾತ್ರ ಇರಬೇಕು. ಯಾರ್ಯಾರದೋ ಕೈಯಲ್ಲಿದ್ದರೆ ಅದು ದುರುಪಯೋಗವಾಗ್ತದೆ ಅಂತ ಹೇಳುವಂಥದ್ದನ್ನು ದ್ರೋಣಾಚಾರ್ಯರು ಮನಗಂಡಿದ್ರು. ಇವರೆಲ್ಲರೂ ಕೂಡ ದ್ರೋಣರಾದಿಗಳು ಭೂತ ಭವಿಷ್ಯ ವರ್ತಮಾನಗಳನ್ನು ಬಲ್ಲವರಾಗಿದ್ದರು. ಈ ಅಪಾತ್ರನ ಜೊತೆಯಲ್ಲಿ ಇಷ್ಟೊಂದು ಯೋಗ್ಯತೆ ಇದ್ದರೆ ಮುಂದೆ ಇದು ಕಷ್ಟವಾಗುತ್ತದೆ, ಲೋಕಕಂಟಕವಾಗ್ತದೆ ಅಂತ ಹೇಳುವಂತಹ ವಿಚಾರವನ್ನು ಅವರು ಮಾಡಿದರು. ಯಾಕೆ ಅವನನ್ನು ಅಪಾತ್ರ ಅಂತ ಕರೆದ್ರು ಅಂದರೆ, ಇವನ ತಂದೆಯಾದಂತಹ ಹಿರಣ್ಯಧನುಷ್ ಏನಿದ್ದಾನೆ ಅವನು ಜರಾಸಂಧನ ಪಕ್ಷದಲ್ಲಿರುವಂಥವನು. ಜರಾಸಂಧನ ಅತ್ಯಂತ ಮಿತ್ರ ಇವ. ಯಾರು? ಹಿರಣ್ಯಧನುಷ್. ಮುಂದೆ ಜರಾಸಂಧಾದಿಗಳು ದುರ್ಯೋಧನನಿಗೆ ಸಹಾಯ ಮಾಡುವಂತಹ ಸಾಧ್ಯತೆ ಉಂಟು. ಈ ಮಕ್ಕಳು ಇಲ್ಲಿ ಜಗಳಾಡುತ್ತಿರುವಂತಹ ರೀತಿಯನ್ನು ನೋಡಿದರೆ ಮುಂದೆ ಇದು ಎರಡು ಪಕ್ಷ ಹಾಗೇ ಆಗ್ತದೆ. ದುರ್ಯೋಧನನದೊಂದು ಪಕ್ಷ, ಪಾಂಡವರದೊಂದು ಪಕ್ಷ ಹಾಗೇ ಆಗ್ತದೆ. ಆಗ ಇವರು ಪಕ್ಷ ಕಟ್ಟುವಂತಹ ಸಂದರ್ಭದಲ್ಲಿ ಏಕಲವ್ಯ ಒಂದು ದುರ್ಯೋಧನನ ಜೊತೆ ಸೇರಿಕೊಳ್ಳುವಂತಹ ಹೆಚ್ಚಿನ ಅವಕಾಶಗಳು ಅಲ್ಲಿ ಉಂಟು. ಆದ ಕಾರಣ ಈ ಏಕಲವ್ಯ ಅಪಾತ್ರ. ಅವನ ಕೈಯಲ್ಲಿ ಅವನ ಯೋಗ್ಯತೆಗೆ ಮೀರಿದಂತಹ ಶಕ್ತಿ ಇದ್ದರೆ ಅದು ಮುಂದೆ ಕೆಟ್ಟ ಪರಿಣಾಮವನ್ನು ಬೀರ್ತದೆ ಅಂತ ಹೇಳುವಂತಹ ಕಾರಣಕ್ಕಾಗಿ ಅಲ್ಲಿ ಅವನ ಹೆಬ್ಬೆರಳನ್ನು ಕೇಳಿದರು ದ್ರೋಣಾಚಾರ್ಯರು. ಬಿಟ್ಟು ಅನ್ಯಥಾ ಅವರು ಯಾವುದೇ ಕಾರಣಕ್ಕೂ ಏಕಲವ್ಯನಿಗೆ ಅನ್ಯಾಯ ಮಾಡಬೇಕು ಅಂತ ಹೇಳುವಂತಹ ಕಾರಣಕ್ಕೆ ಅವನ ಹೆಬ್ಬೆರಳನ್ನು ಕೇಳಿದ್ದಲ್ಲ. ಹಾಗೆ ಇದ್ದರೂ ಕೂಡ ಹೆಬ್ಬೆರಳಿಲ್ಲದೆಯೂ ಕೂಡ ಅವನು ಅಲ್ಲಿಂದ ಮುಂದೆಯೂ ತಾನು ಯಶಸ್ವಿಯಾಗಿ ಅತ್ಯಂತ ಶ್ರದ್ಧೆಯಿಂದ ಅಭ್ಯಾಸ ಮಾಡ್ತಾ ದೊಡ್ಡ ಬಿಲ್ಗಾರನೇ ಆಗ್ತಾನೆ. ಆದರೆ ಮೊದಲಿದ್ದಂತಹ ನೈಪುಣ್ಯತೆ ಅವನಲ್ಲಿ ಇರುವುದಿಲ್ಲ. ಯಾಕೆ ಇದಾಗಬೇಕು ಅಂತ ದ್ರೋಣಾಚಾರ್ಯರ ಇಚ್ಛೆ ಇತ್ತು. ಜರಾಸಂಧ ಅಂತ ಹೇಳುವಂಥವನು ಮಹಾದುಷ್ಟ. ಅವನ ಬೆಂಬಲ ಯಾವತ್ತೂ ದುರ್ಯೋಧನನಿಗಿದ್ದೇ ಇರ್ತದೆ. ಯಾಕೆಂದರೆ ದುರ್ಯೋಧನ ಈ ದುಷ್ಟರನ್ನೆಲ್ಲ ಸಂಗ್ರಹ ಮಾಡುವುದರಲ್ಲಿ ನಿಷ್ಣಾತ ಅಂತ ಹೇಳುವಂಥದ್ದು ದ್ರೋಣಾಚಾರ್ಯರಿಗೆ ಗೊತ್ತು. ಜೊತೆಗೆ ಭವಿಷ್ಯದ ಕಲ್ಪನೆಯೂ ಮಾಡಲಿಕ್ಕೆ ಅವರಿಂದ ಸಾಧ್ಯ ಉಂಟು. ಅವರೆಲ್ಲ ಅಯೋನಿಜರು ಅಂತ, ಸಾಮಾನ್ಯರಂತೆ ಜನ್ಮ ಎತ್ತಿ ಬಂದವರಲ್ಲ. ಭಾರದ್ವಾಜರ ಆ ಒಂದು ಶಕ್ತಿ ಪಾತವಾಗಿ ಅದನ್ನು ದ್ರೋಣದಲ್ಲಿ ಇಟ್ಟು ಅಲ್ಲಿಂದ ಮಗುವಾಗಿ ಜನಿಸಿ ಬಂದವರು ದ್ರೋಣಾಚಾರ್ಯರು. ಯಾವುದೇ ತಾಯಿಯ ಅಗತ್ಯ ಇರಲೇ ಇಲ್ಲ ಅವರು ಜನಿಸಲಿಕ್ಕೆ. ನೋಡಿ, ಹೀಗೆ ಬಂದಂಥ ಅವರಿಗೆ ವರ್ತಮಾನದ್ದು ಜೊತೆಗೆ ಭವಿಷ್ಯದ್ದು ಅವರಿಗೆ ಜ್ಞಾನ ಇತ್ತು. ಹಾಗಾಗಿ ಈ ತೀರ್ಮಾನಕ್ಕೆ ಬರ್ತಾರೆ. ಅರ್ಜುನನಿಗೂ ಅಸಂತುಷ್ಟನಾಗ್ತಾನೆ. ಬಾಲ್ಯಕಾಲ ಆದದ್ರಿಂದಾಗಿ ಆ ಭಾವನೆ ಮನಸ್ಸಲ್ಲಿ ಮೂಡಿದ್ದಿರಬಹುದು ಅಂತ ನಾವಿಲ್ಲಿ ಚಿಂತನೆಯನ್ನು ಮಾಡಬೇಕು. ಈ ರೀತಿಯಾಗಿ ಏಕಲವ್ಯನ ಪ್ರಸಂಗವು ಮುಕ್ತಾಯವಾಗ್ತದೆ. ಇಲ್ಲಿಂದ ನಂತರ ಅತ್ಯಂತ ಶ್ರದ್ಧೆಯಿಂದ ವಿದ್ಯಾಭ್ಯಾಸವನ್ನು ಮಕ್ಕಳು ಮಾಡ್ತಾ ಇದ್ದಾರೆ, ದೊಡ್ಡವರಾಗ್ತಾ ಇದ್ದಾರೆ. ಮಧ್ಯಮ ಪಾಂಡವನಾದಂತಹ ಪಾರ್ಥನೆ, ಅರ್ಜುನನೇ ಇಷ್ಟೂ ಮಕ್ಕಳಲ್ಲಿ ಅತ್ಯಂತ ಶ್ರೇಷ್ಠನಾಗಿದ್ದಾನೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಭುಜಬಲ ಪರಾಕ್ರಮದಲ್ಲಿ ಭೀಮಸೇನ, ಗದಾಯುದ್ಧ ಅವನ ಕ್ಷೇತ್ರವಾದರೆ ಬಾಣಪ್ರಯೋಗ ಅರ್ಜುನನ ಕ್ಷೇತ್ರವಾಗ್ತದೆ. ಅದೇ ರೀತಿಯಾಗಿ
ಯುಧಿಷ್ಠಿರ ತಾನು ಭರ್ಜಿ ಇರಿತದಲ್ಲಿ ತಾನು ಖ್ಯಾತಿಯನ್ನು ಪಡಿತಾನೆ, ಅದರಲ್ಲಿ ನೈಪುಣ್ಯತೆಯನ್ನು ಪಡಿತಾನೆ. ಅದೇ ರೀತಿಯಾಗಿ ನಕುಲ ಸಹದೇವರು ಖಡ್ಗವನ್ನು ಪ್ರಯೋಗ ಮಾಡುವುದರಲ್ಲೆಲ್ಲ ತಾವು ನೈಪುಣ್ಯವನ್ನು ಪ್ರಾವೀಣ್ಯತೆಯನ್ನು ತಾವು ಪಡ್ಕೊಳ್ತಾರೆ. ಹೀಗಿರಬೇಕಾದ್ರೆ ಒಂದು ದಿನ ಈ ದ್ರೋಣರು ಒಂದು ವಿಚಾರ ಮಾಡ್ತಾರೆ. ಸ್ನಾನಕ್ಕೆ ಅಂತ ಹೋಗಿದ್ದಾರೆ. ಸ್ನಾನಕ್ಕೆ ಅಂತ ಹೋದಾಗ ಮೊಸಳೆಯೊಂದು ಅವರ ಕಾಲನ್ನು ಹಿಡ್ಕೊಳ್ಳುತ್ತದೆ. ಮೊಸಳೆ ಕಾಲನ್ನು ಕಚ್ಚಿದಾಕ್ಷಣ ಬನ್ನಿ ಬನ್ನಿ ಮಕ್ಕಳೆಲ್ಲ ಎಲ್ಲಿದ್ದೀರಿ, ಬನ್ನಿ ನನ್ನನ್ನು ಕಾಪಾಡಿ ಅಂತ ಜೋರಾಗಿ ಬೊಬ್ಬಿಡ್ತಾರಂತೆ ದ್ರೋಣಾಚಾರ್ಯರು. ಅವರಿಗೆ ಅದರಿಂದ ಬಿಡಿಸಿಕೊಳ್ಳಿಕ್ಕೆ ಗೊತ್ತಿಲ್ವಾ ಅಂದರೆ ಖಂಡಿತವಾಗಿಯೂ ಗೊತ್ತುಂಟು. ಆದರೆ ಈ ರಾಜಕುಮಾರರೆಲ್ಲ ನನ್ನನ್ನಿವತ್ತು ಯಾವ ರೀತಿಯಾಗಿ ಬಿಡಿಸಿಕೊಳ್ತಾರೆ, ಅವರ ನೈಪುಣ್ಯತೆಯ ಯುದ್ಧ ಕೌಶಲದ ಅಥವಾ ಅವರ ಚಾಕಚಕ್ಯತೆಯ ಒಂದು ಪರೀಕ್ಷೆಯನ್ನಿವತ್ತು ಮಾಡುವ ಅಂತ ಹೇಳುವಂತಹ ಕಾರಣಕ್ಕಾಗಿ ಅಲ್ಲಿ ದ್ರೋಣಾಚಾರ್ಯರು ಹೇಳ್ತಾರೆ, ಯಾರಾದರೂ ಬನ್ನಿ ನನ್ನನ್ನು ಕಾಪಾಡಿ, ಈ ಮೊಸಳೆಯಿಂದ ನನ್ನನ್ನು ರಕ್ಷಿಸಿ ಅಂತ. ಆ ಹೊತ್ತಿಗೆ ಉಳಿದೆಲ್ಲ ರಾಜಕುಮಾರರು ಬಂದು ಅಲ್ಲೇ ಬೊಬ್ಬೆ ಹೊಡಿತಾ ನಿಂತುಕೊಳ್ತಾರೆ. ಏನು ಮಾಡೋದು, ಯಾರು ಬರ್ತಾರೆ, ದ್ರೋಣರನ್ನು ಕಾಪಾಡಬೇಕು, ಗುರುಗಳನ್ನು ಮೊಸಳೆ ನುಂಗುತ್ತಾ ಉಂಟು ಅಂತ. ಆ ಹೊತ್ತಿನಲ್ಲಿ ಅಲ್ಲಿಗೆ ಬಂದು ತನ್ನ ಬಾಣ ಪ್ರಯೋಗವನ್ನು ಮಾಡುವಂಥವನು ಅರ್ಜುನ. ನೇರವಾಗಿ ಬಾಣ ಪ್ರಯೋಗ ಮಾಡಿ ಆ ಮೊಸಳೆಯನ್ನು 2 ಭಾಗವನ್ನಾಗಿ ಸೀಳಿ ತುಂಡರಿಸಿ ಹಾಕಿ ದ್ರೋಣಾಚಾರ್ಯರನ್ನು ಆ ಮೊಸಳೆಯ ಹಿಡಿತದಿಂದ ತಾನು ಪಾರು ಮಾಡ್ತಾನೆ. ಅತ್ಯಂತ ಸಂತೋಷವಾಗ್ತದಂತೆ ದ್ರೋಣಾಚಾರ್ಯರಿಗೆ. ಬಂದು ಆಲಿಂಗಿಸಿ ಆನಂದಾಶ್ರುಗಳನ್ನು ಸುರಿಸಿ ಅವನ ನೆತ್ತಿಯನ್ನು ಆಘ್ರಾಣಿಸಿ ಅವನಿಗೆ ಹರಸುತ್ತಾರಂತೆ. ಹರಸಿ ಅವನಿಗೆ ಇನ್ನು ಮುಂದೆ ವಿಶೇಷವಾದಂಥ ಅಸ್ತ್ರಪ್ರದಾನಗಳನ್ನೆಲ್ಲ ಮಾಡ್ತೇನೆ ಅಂತ ಅವನಿಗೆ ಮಾತು ಕೊಡ್ತಾರೆ. ಈ ರೀತಿಯಾಗಿ ಅವರ ಆ ಒಂದು ಬಾಂಧವ್ಯ ಅಂತ ಹೇಳುವಂಥದ್ದು ಮುಂದುವರಿತದೆ. ಒಂದು ಮಟ್ಟಕ್ಕೆ ದ್ರೋಣಾಚಾರ್ಯರಿಗೆ ಅಶ್ವತ್ಥಾಮನಿಗಿಂತಲೂ ಹೆಚ್ಚಿನ ಒಲವು ಅರ್ಜುನನಿಗಿತ್ತು ಅಂತ ಹೇಳುವಂಥದ್ದು ನಮಗೆ ಮಹಾಭಾರತದಲ್ಲಿ ವೇದ್ಯವಾಗ್ತದೆ. ಇದು ಇಲ್ಲಿ ಇಷ್ಟೇ. ಆದರೆ ಇನ್ನು ಮುಂದೆ ಹೋದ ಹಾಗೆ ಅವನ ಆ ಗುಣಗಳಿಗೂ ಕೂಡ ಸದ್ಗುಣಗಳಿಗೂ ಕೂಡ ಮಾರು ಹೋಗ್ತಾರೆ ದ್ರೋಣಾಚಾರ್ಯರು. ಯುದ್ಧದ ಸಂದರ್ಭ ಇರ್ಬೋದು, ಯಾವಾಗಲೂ ಕೂಡ ವಿಜಯೇ ಭವ ಪಾಂಡುಪುತ್ರಾಹ ಅಂತ, ಪಾಂಡುವ ಮಕ್ಕಳಿಗೆ ವಿಜಯ ಬರಲಿ ಅಂತ ಹೇಳುವಂಥ ಅಭಿಲಾಷೆಯೇ ಇವರದ್ದಿರುತ್ತದೆ, ದ್ರೋಣಾಚಾರ್ಯರದ್ದು ಹಾಗೂ ಭೀಷ್ಮಾಚಾರ್ಯರದ್ದು. ಇವರಿಬ್ಬರೂ ಕೂಡ ಸ್ವಸ್ತ್ಯಸ್ತು ಪಾಂಡುಪುತ್ರಾಹ ಅಂತ ಅವರದ್ದು ಯಾವಾಗಲೂ ಪ್ರಾರ್ಥನೆ. ಪಾಂಡುವಿನ ಮಕ್ಕಳು ಅವರು ಶುಭವಾಗಿರಲಿ, ಸುಸ್ಥಿರವಾಗಿರಲಿ, ಕ್ಷೇಮವಾಗಿರಲಿ ಅಂತ ಹೇಳುವಂಥ ಇಚ್ಛೆ. ಈ ರೀತಿಯಾಗಿ ಮಕ್ಕಳು ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಇದ್ದಾರೆ. ಒಂದು ದಿನ ಇನ್ನೊಂದು ಸ್ಪರ್ಧೆಯನ್ನು ತೀರ್ಮಾನ ಮಾಡಿಟ್ಟಿದ್ದಾರೆ ದ್ರೋಣಾಚಾರ್ಯರು ಇವರೆಲ್ಲರಿಗೋಸ್ಕರ ಅಂತ. ಎಂಥ ಸ್ಪರ್ಧೆ, ಏನು ಸ್ಪರ್ಧೆ ಅಂದರೆ ಎಲ್ಲ ಮಕ್ಕಳನ್ನು ಕೂಡ ಒಂದು ಗ್ರೌಂಡಿನಲ್ಲಿ ಅಂದರೆ ಒಂದು ಬಯಲಿನಲ್ಲಿ ತಾವು ತಂದು ನಿಲ್ಲಿಸಿದ್ದಾರೆ. ಈ 105 ಮಕ್ಕಳನ್ನು ಕೂಡ ತಂದು ನಿಲ್ಲಿಸಿ ಅಲ್ಲೇ ಒಂದು ಮರದ ಮೇಲೆ ಕೃತಕವಾದಂತಹ ಒಂದು ಮರದ ಪಕ್ಷಿಯನ್ನು ಮಾಡಿಟ್ಟಿದ್ದಾರೆ. ಮತ್ತು ಮೊಟ್ಟ ಮೊದಲ ಬಾರಿಗೆ ಯುಧಿಷ್ಠಿರನನ್ನು ಕರೀತಾರೆ. ಯುಧಿಷ್ಠಿರನನ್ನು ಕರೆದು ಅವನ ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಕೊಟ್ಟು, ನಿನಗೆ ಆ ಮರದ ಮೇಲಿಟ್ಟಂತಹ ಪಕ್ಷಿ ಕಾಣ್ತಾ ಇದೆಯಾ, ನಾನೂ ಕಾಣ್ತಾ ಇದ್ದೇನಾ, ಮರ ಕಾಣ್ತಾ ಇದೆಯಾ ಅಂತ ಗುರುಗಳು ಕೇಳ್ತಾರೆ. ಆಗ ಯುಧಿಷ್ಠಿರ ಹೇಳ್ತಾನೆ, ಹೌದು ಗುರುಗಳೇ, ಹೌದು, ನನಗೆ ಮರದ ಮೇಲಿದ್ದಂತಹ ಪಕ್ಷಿ ಕಾಣ್ತದೆ, ಆ ಮರವೂ ಕಾಣ್ತದೆ, ನೀವು ಕಾಣ್ತಾ ಇದ್ದೀರಿ ಅಂತ. ಆವಾಗ ದ್ರೋಣಾಚಾರ್ಯರು ಹೇಳ್ತಾರೆ, ಬೇಡಪ್ಪ ಬೇಡ, ನಿನ್ನಿಂದ ಆ ಪಕ್ಷಿಯನ್ನು ಗುರಿಯಿಟ್ಟು ಹೊಡಿಲಿಕ್ಕಾಗುವುದಿಲ್ಲ, ನೀನು ಬೇಡ ಅಂತ. ಆನಂತರ ದುರ್ಯೋಧನ ಬಂದ, ಭೀಮಸೇನ ಬಂದ, ಎಲ್ಲರಲ್ಲೂ ಇದೇ ಪ್ರಶ್ನೆ, ಮರ ಕಾಣ್ತದ, ಹಕ್ಕಿ ಕಾಣ್ತದ, ನಾನು ಕಾಣ್ತಿದ್ದೇನಾ ಅಂತ. ಎಲ್ಲರೂ ಕೂಡ ಇದೇ ರೀತಿ, ನನಗೆ ಕಾಣ್ತಾ ಇದೆ. 104 ಜನರನ್ನು ಕೂಡ ಇದೇ ರೀತಿಯಾಗಿ ಕರೆದು ಕೇಳಿದ್ರು. ಎಲ್ಲರದ್ದು ಅದೇ ರೀತಿಯಾದಂತಹ ಉತ್ತರ. ಕೊನೆಗೆ ಅರ್ಜುನ ಬಂದಿದ್ದಾನೆ. ಆಗ ಅರ್ಜುನನ ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಕೊಟ್ಟು ತದೇಕ ಚಿತ್ತದಿಂದ ಅಲ್ಲಿ ನೋಡು, ಆ ಮರದ ಪಕ್ಷಿಯನ್ನು ನೋಡು ಅಂತ ಹೇಳ್ತಾರೆ ದ್ರೋಣಾಚಾರ್ಯರು. ನೋಡಿದ ಮೇಲೆ ಪುನಃ ಅವರೆಲ್ಲರಲ್ಲಿಯೂ ಕೇಳಿದ ಪ್ರಶ್ನೆಯನ್ನು ಇವನಲ್ಲೂ ಕೇಳ್ತಾರೆ, ನಿನಗೆ ಮರ ಕಾಣ್ತದ, ನಾನು ಕಾಣ್ತೇನಾ, ಪಕ್ಷಿ ಕಾಣ್ತದ? ಆಗ ಅವನು ಹೇಳ್ತಾನೆ, ನನಗೆ ಯಾವುದೂ ಕಾಣುವುದಿಲ್ಲ ಗುರುಗಳೇ, ನನಗೆ ಪಕ್ಷಿ ಮಾತ್ರ ಕಾಣ್ತಾ ಇದೆ ಅಂತ. ಇವರು ಉಳಿದ ಎಲ್ಲರಿಗೂ ಕೂಡ ನೀವು ಹೊಡಿಬೇಡಿ, ನಿಮ್ಮಿಂದ ಆ ಮರದ ಪಕ್ಷಿಯನ್ನು ಉದುರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಈಗ ಅರ್ಜುನನ ಉತ್ತರ ಸ್ವಲ್ಪ ವಿಭಿನ್ನವಾಗಿ ಉಂಟು. ನೀವು ಕಾಣ್ತಾ ಇಲ್ಲ, ಮರವೂ ಕಾಣ್ತಾ ಇಲ್ಲ, ಪಕ್ಷಿ ಮಾತ್ರ ಕಾಣ್ತಾ ಉಂಟು, ಇನ್ನೂ ಸರಿಯಾಗಿ ನೋಡು, ನಿನಗೇನೆಲ್ಲ ಕಾಣ್ತಾ ಉಂಟು ಅಂತ ಹೇಳುವಾಗ ಆತ ಹೇಳ್ತಾನೆ, ನನಗೆ ಆ ಪಕ್ಷಿಯ ತಲೆ ಮಾತ್ರ ಕಾಣ್ತಾ ಉಂಟು, ತಲೆಯನ್ನು ಹೊಡೆದುರುಳಿಸಬೇಕು ಅಂತ ಹೇಳಿದ್ದೀರಿ, ತಲೆ ಕಾಣ್ತಾ ಉಂಟು, ಇನ್ನೇನು ಕಾಣುವುದಿಲ್ಲ ಅಂತ. ಆಗ ಬಹಳ ಸಂತೋಷ ಆಗ್ತದಂತೆ ದ್ರೋಣಾಚಾರ್ಯರಿಗೆ. ಸರಿ, ಹಾಗಾದರೆ ನೀನು ಛೇದ ಮಾಡು, ಹೊಡೆಯದನ್ನು ಅಂತ, ಅದರ ಶಿರಚ್ಛೇದವನ್ನು ಮಾಡು ಅಂತ ಹೇಳಿಬಿಡ್ತಾರೆ. ಒಂದೇ ಬಾಣಕ್ಕೆ ಆ ಪಕ್ಷಿಯ ಶಿರಚ್ಛೇದನವನ್ನು ಮಾಡಿಬಿಡ್ತಾನಂತೆ ಅರ್ಜುನ. ಅತ್ಯಂತ ಸಂತೋಷವಾಗ್ತದಂತೆ ದ್ರೋಣಾಚಾರ್ಯರಿಗೆ. ಅಂದರೆ ಅವರು ಕೊಟ್ಟಂತಹ ಆ ವಿದ್ಯೆಯನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ, ಗೌರವದಿಂದ, ಆದರದಿಂದ ಗ್ರಹಿಸಿದ್ದವನು ಮಧ್ಯಮ ಪಾಂಡವನಾದಂಥ ಅರ್ಜುನ.
ಇಂದ್ರಪುತ್ರ ಬೇರೆಯವನು ಅಲ್ವಾ. ಅಲ್ಲದೆ ನರನಾರಾಯಣರ ಅಂಶವೇ ಶ್ರೀಕೃಷ್ಣ ಅರ್ಜುನರಾಗಿ ಇಲ್ಲಿ ಅವತಾರ ಎತ್ತಿದ್ದನ್ನು ನಾವಿಲ್ಲಿ ಸ್ಮರಿಸಬೇಕು. ಈ ರೀತಿ ಅರ್ಜುನನನ್ನು ಕರೆದು ಆಲಿಂಗನ ಮಾಡಿಕೊಂಡು ಹಿಂದೆಯೇ ಹೇಳಿದ ಹಾಗೆ ನಿನಗೆ ವಿಶೇಷವಾದಂಥ ಒಂದು ಅಸ್ತ್ರವನ್ನು ಅನುಗ್ರಹಿಸ್ತೇನೆ ಅಂತ ಹೇಳಿ ಬ್ರಹ್ಮಶಿರ ಅಂತ ಹೇಳುವಂಥ ಒಂದು ಅಸ್ತ್ರವನ್ನು ಅರ್ಜುನನಿಗೆ ಇವರು ಅಲ್ಲಿ ಪ್ರದಾನ ಮಾಡ್ತಾರೆ ದ್ರೋಣಾಚಾರ್ಯರು. ಬ್ರಹ್ಮಶಿರ ಅಂತ ಹೇಳುವಂಥ ಒಂದು ಅಸ್ತ್ರವನ್ನು ಅವನಿಗೆ ಉಪದೇಶ ಮಾಡ್ತಾರೆ. ಅರ್ಜುನನಿಗೆ ಉಪದೇಶ ಮಾಡ್ತಾ ಹೇಳ್ತಾರೆ, ನೋಡಪ್ಪ, ಈ ಅಸ್ತ್ರವು ಸಾಮಾನ್ಯವಾದದ್ದಲ್ಲ. ಇದನ್ನು ಯಾವುದೇ ಮನುಷ್ಯರ ಮೇಲೆ ನೀನು ಪ್ರಯೋಗ ಮಾಡಲಿಕ್ಕಿಲ್ಲ. ಮಾನವ ರೂಪಧಾರಿಯಾದಂತಹ ಯಾರ ಮೇಲೂ ಇದನ್ನು ಪ್ರಯೋಗ ಮಾಡಲಿಕ್ಕಿಲ್ಲ ನೀನು. ಜೊತೆಗೆ ಇದು ಅತ್ಯಂತ ಹೆಚ್ಚು ಅಮೋಘವಾದದ್ದು, ಶಕ್ತಿಯುತವಾದದ್ದು. ಹಾಗಾಗಿ ಇದನ್ನು ಪ್ರಯೋಗ ಮಾಡುವಾಗ ಎಚ್ಚರಿಕೆಯಿಂದಿರು. ಸುಮ್ಮನೆ ಸಿಕ್ಕಿದಲ್ಲಿ ಅನಿವಾರ್ಯ ಸಂದರ್ಭಗಳು ಬಾರದೆ ಇದನ್ನು ನೀನು ಪ್ರಯೋಗ ಮಾಡಬೇಡ ಅಂತ ಹೇಳಿ ಬ್ರಹ್ಮಶಿರದ ಅನುಗ್ರಹವನ್ನು, ಆ ಬ್ರಹ್ಮಶಿರ ಅಂತ ಹೇಳುವಂತಹ ದಿವ್ಯಾಸ್ತ್ರವನ್ನು ಅರ್ಜುನನಿಗೆ ಅನುಗ್ರಹಿಸ್ತಾರೆ. ಹೀಗೆ ಅರ್ಜುನ ಒಂದೊಂದೇ ಅಸ್ತ್ರಗಳನ್ನು, ಕೆಲವೊಂದಷ್ಟನ್ನು ದ್ರೋಣಾಚಾರ್ಯರಿಂದ ಪಡೆಯುತ್ತಾನೆ. ಇನ್ನು ಕೆಲವೊಂದಷ್ಟು ಅಸ್ತ್ರಗಳನ್ನು ಈ ವನಪರ್ವದಲ್ಲಿ ನಮಗೆ ಬರುವಂಥ ಪ್ರಸಂಗ, ಕಾಡಿನಲ್ಲಿ ಅಜ್ಞಾತವಾಸಕ್ಕೆ ಅಂತ ಹೋಗಿದ್ದಂತಹ ಸಂದರ್ಭದಲ್ಲಿ ಶಿವನನ್ನು ತಪಸ್ಸು ಮಾಡಿ ಪಾಶುಪತಾಸ್ತ್ರ ಅಂತ ಹೇಳುವಂಥ ಅಸ್ತ್ರವನ್ನು ಅಲ್ಲಿಂದ ಪಡೀತಾನೆ. ಆಮೇಲೆ ಸಶರೀರವಾಗಿ ಸ್ವರ್ಗಕ್ಕೆ ಹೋಗಿ ಅಲ್ಲಿ ನಿವಾತ ಕವಚರು ಅಂತ ಹೇಳುವಂಥ ರಾಕ್ಷಸರನ್ನೆಲ್ಲ ವಧಿಸಿ ಇಂದ್ರನಿಂದ ಹಾಗೂ ಅಲ್ಲಿರುವಂಥ ಅನೇಕ ಗಂಧರ್ವರಿಂದ ಕೆಲವೊಂದಷ್ಟು ಅಸ್ತ್ರಗಳನ್ನು ಪಡೀತಾನೆ. ಹೀಗೆ ಅವನಿಗೆ ಅನೇಕ ಅಸ್ತ್ರಗಳು ದ್ರೋಣರಲ್ಲದೆ ಇನ್ನು ಬೇರೆ ಬೇರೆ ಕಡೆಯಿಂದ ಪ್ರಧಾನವಾಗ್ತದೆ. ಮುಂದೆ ಖಾಂಡವವನದ ಸಂದರ್ಭದಲ್ಲಿ ಗಾಂಡೀವ ಧನುಸ್ಸು ಅವನದ್ದಾಗ್ತದೆ, ಖಾಂಡವವನ ದಹನದ ಸಂದರ್ಭ. ಹೀಗೆ ಅತ್ಯಂತ ಹೆಚ್ಚು ಅಸ್ತ್ರಗಳಿಂದ ಶಸ್ತ್ರಗಳಿಂದ ಶೋಭಿತನಾಗಿ ಮುಂದೆ ನಡೆಯುವಂತಹ ಕುರುಕ್ಷೇತ್ರ ಯುದ್ಧದ ಮುಖ್ಯ ರೂವಾರಿಯಾಗಿ ತಾನು ದಿನದಿನಕ್ಕೆ ರೂಪುಗೊಳ್ತಾ ಇದ್ದಾನೆ ಮಧ್ಯಮ ಪಾಂಡವನಾದಂತಹ ಅರ್ಜುನ. ಈ ರೀತಿಯಾಗಿ ಅರ್ಜುನನಿಗೆ ಬ್ರಹ್ಮಶಿರ ಅಂತ ಹೇಳುವಂಥ ಅಸ್ತ್ರವೂ ದೊರಕಿತು. ಮಕ್ಕಳು ಈ ರೀತಿ ವಿದ್ಯೆಯನ್ನೆಲ್ಲ ಕಲಿತರು. ಮಕ್ಕಳು ಇವಾಗ ಯೌವನ ಪ್ರಾಯಕ್ಕೆ ಬಂದಿದ್ದಾರೆ. ವಿದ್ಯಾಭ್ಯಾಸ 105 ಮಕ್ಕಳದ್ದು ಆಗಿದೆ. ಇಂತಹ ಸಂದರ್ಭದಲ್ಲಿ ದ್ರೋಣಾಚಾರ್ಯರು ನೇರವಾಗಿ ಧೃತರಾಷ್ಟ್ರನ ಬಳಿಗೆ ಬರ್ತಾರೆ. ಬಂದಂತಹ ದ್ರೋಣಾಚಾರ್ಯರು ಹೇಳ್ತಾರೆ, ನೋಡಪ್ಪ, ಈಗ ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ಮುಗೀತು, ಇವರು ಏನೆಲ್ಲ ಕಲ್ತರು ಅಂತ ಹೇಳುವಂಥದ್ದನ್ನು ನೀವು ನೋಡಬೇಡವಾ? ಅವರ ಕುಶಲತೆಯ ಪ್ರದರ್ಶನ ಆಗಬೇಕಲ್ಲ. ಅವರು ಯಾವ ರೀತಿಯಲ್ಲಿ ಶಸ್ತ್ರಾಸ್ತ್ರಗಳನ್ನು ತಾವು ಪ್ರಯೋಗವನ್ನು ಮಾಡ್ತಾರೆ, ಯಾರು ಗದಾಯುದ್ಧದಲ್ಲಿ ಪ್ರಾವೀಣ್ಯತೆ ಪಡೆದಿದ್ದಾರೆ, ಖಡ್ಗ ಯುದ್ಧದಲ್ಲಿ ಕತ್ತಿ ಗುರಾಣಿಗಳನ್ನು ತಾವು ಬೀಸುವುದರಲ್ಲಿ ಯಾವ ರೀತಿಯಾಗಿ ಯಾರು ನಿಷ್ಣಾತರಾಗಿದ್ದಾರೆ, ಮಲ್ಲಯುದ್ಧದಲ್ಲಿ ಪರಾಕ್ರಮಿಗಳು ಯಾರು, ಇದನ್ನೆಲ್ಲ ನಾವು ನೋಡಬೇಕಲ್ಲ. ಒಂದು ಪ್ರದರ್ಶನವನ್ನು ಏರ್ಪಾಡು ಮಾಡು, ಮಕ್ಕಳ ವಿದ್ಯೆ ಮುಗಿದಿದೆ ಅಂತ ದ್ರೋಣಾಚಾರ್ಯರು ಹೇಳ್ತಾರೆ. ಇವಾಗ ಸರಿ, ಅದನ್ನು ಮಾಡಲೇಬೇಕು ಅಂತ ಅತ್ಯಂತ ಸಂತೋಷದಲ್ಲಿ ಒಪ್ಪಿಕೊಳ್ಳುತ್ತಾನೆ ಅಂತೆ ಧೃತರಾಷ್ಟ್ರ. ಆಗ ಹೇಳ್ತಾನೆ, ನನಗೆ ಕಣ್ಣುಗಳಿದ್ರೆ ಎಷ್ಟು ಒಳ್ಳೆದಿತ್ತು, ನಮ್ಮ ಮಕ್ಕಳ ಪರಾಕ್ರಮವನ್ನು ನಾನು ನೋಡಬಹುದಿತ್ತಲ್ಲ ಅಂತ. ಹೀಗೆ ತಾನು ಕೊರಗುತ್ತಾ ಇದ್ದಾನೆ. ವಿದುರನಿಗೆ ಹೇಳ್ತಾನೆ, ಹೋಗು, ಏರ್ಪಾಡನ್ನು ಮಾಡು, ಅತ್ಯಂತ ಸುಂದರವಾದಂತಹ ಬಯಲಿನ ಅಲ್ಲಿ ವ್ಯವಸ್ಥೆಯನ್ನು ಮಾಡು, ಸಕಲರಿಗೂ ಕೂತ್ಕೊಳ್ಳಿಕ್ಕೆ ಆಸನ ಇರಬೇಕು, ಯುದ್ಧದ ಆ ಒಂದು ಕಲೆಯನ್ನು ಕೌಶಲವನ್ನು ಪ್ರದರ್ಶನ ಮಾಡಲಿಕ್ಕೆ ಬರ್ತಾ ಇರುವಂತಹ ನಮ್ಮ ಮಕ್ಕಳಿಗೆ ಬೇಕಾದಂತಹ ಅನುಕೂಲತೆಯನ್ನು ಮಾಡು, ಬಂದವರೆಲ್ಲರಿಗೂ ಕೂಡ ಆಹಾರ ಪಾನೀಯಗಳ ವ್ಯವಸ್ಥೆ ಇರಬೇಕು. ಈ ರೀತಿ ಎಲ್ಲವನ್ನೂ ರಾಜ ಸೂಚಿಸಿದ ರೀತಿಯಲ್ಲಿಯೇ ವಿದುರ ಆಯೋಜನೆ ಮಾಡ್ತಾನೆ. ದೊಡ್ಡದಾದಂತಹ ಒಂದು ಬಯಲು, ಆ ಬಯಲಿನಲ್ಲಿ ಸಾಕಷ್ಟು ಆಸನಗಳು, ಎಲ್ಲರೂ ಕೂಡ ಬಂದಲ್ಲಿ ಆಸೀನರಾಗಿದ್ದಾರೆ. ಅದೇ ರೀತಿಯಾಗಿ ರಾಜಮಾತೆಯಾದಂತಹ ಗಾಂಧಾರಿ ಬಂದಿದ್ದಾಳೆ, ಕುಂತಿ ಬಂದಿದ್ದಾಳೆ, ತನ್ನ ಮಕ್ಕಳು ಬಂದಿದ್ದಾರೆ. ಅವರ ಕಲೆಯ ಅವರ ವಿದ್ಯೆಯ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಅಂತ ನೋಡಲಿಕ್ಕೆ ಬಹಳ ಸಂತೋಷ ಅವಳಿಗೆ. ಕುಂತಿಯೂ ಇದ್ದಾಳೆ, ರಾಜನಾದಂತಹ ಧೃತರಾಷ್ಟ್ರ ಇದ್ದಾನೆ, ವಿದುರನಿದ್ದಾನೆ, ಭೀಷ್ಮರಿದ್ದಾರೆ. ಭೀಷ್ಮರಿಗೆ ಮುಂಚೆಯಿಂದಲೂ ಇಚ್ಛೆ ಇತ್ತು, ಕುರುಕುಲದ ರಾಜಕುಮಾರರು ಸಾಮಾನ್ಯವಾದಂಥ ವಿದ್ಯೆಯನ್ನು ಕಲಿತರೆ ಸಾಲದು, ಅವರಲ್ಲಿ ವಿಶೇಷವಾದಂತಹ ಶಸ್ತ್ರಾಸ್ತ್ರಗಳು ಸನ್ನಿಹಿತವಾಗಬೇಕು ಅಂತ ಹೇಳುವಂಥ ಇಚ್ಛೆ ಭೀಷ್ಮಾಚಾರ್ಯರಿಗಿತ್ತು. ಇವತ್ತು ತಮ್ಮ ಮೊಮ್ಮಕ್ಕಳು ಮಾಡುವಂತಹ ತಮ್ಮ ಈ ಪ್ರದರ್ಶನವನ್ನು ನೋಡಲಿಕ್ಕೋಸ್ಕರ ಭೀಷ್ಮಾಚಾರ್ಯರು ಹರ್ಷದಿಂದ ಬಂದಿದ್ದಾರೆ. ಮೊದಲ ಗುರುಗಳಾದಂತಹ ಕೃಪಾಚಾರ್ಯರು ಇದ್ದಾರೆ. ಇವರೆಲ್ಲರ ಸಮ್ಮುಖದಲ್ಲಿ ಮಕ್ಕಳ ಈ ಒಂದು ಅವರ ವಿದ್ಯೆಯ ಒಂದು ಪ್ರದರ್ಶನವು ಇಲ್ಲಿ ಏರ್ಪಾಡಾಗಿದೆ. ಹೀಗೆ ಈಗ ಮೊಟ್ಟ ಮೊದಲ ಬಾರಿಗೆ ಯುಧಿಷ್ಠಿರನು ಆ ಒಂದು ಪ್ರದರ್ಶನದ ಸ್ಥಳಕ್ಕೆ ಬರ್ತಾನೆ. ಕೆಲವೊಂದು ಕಡೆಯಲ್ಲಿ ಉಂಟು, ಎಲ್ಲರೂ ಕೂಡ ಅಲ್ಲಿ ಮೊದಲೇ ಬಂದು ನಿಂತಿದ್ರು. ಅವರ ಸೌಂದರ್ಯವನ್ನು ನೋಡಿ, ಅವರ ಒಂದು ಕಾಂತಿಯನ್ನು ನೋಡಿ, ಅವರ ತೇಜಸ್ಸನ್ನು ನೋಡಿ ಪ್ರತಿ ಒಬ್ಬರಿಂದಲೂ ಹೊರಹೊಮ್ಮುತ್ತಿರುವಂಥ ಆ
ತೇಜಸ್ಸಿಗೆ ಹಸ್ತಿನಾವತಿಯ ಜನರೆಲ್ಲರೂ ಕೂಡ ನಿಬ್ಬೆರಗಾಗಿದ್ದರು ಅಂತ. ಅದರಲ್ಲೂ ಪಾಂಡವರು ವಿಶೇಷವಾಗಿ ದೇವತೆಗಳ ಅಂಶದಿಂದ ಜನಿಸಿದವರು, ಒಬ್ಬೊಬ್ಬರೂ ಒಂದೊಂದು ದೇವತೆಯ ಅಂಶಾವತಾರ. ಹಾಗಿದ್ದಾಗ ಅವರ ಕಾಂತಿ ಎಷ್ಟಿರ್ಬೋದು, ಅವರ ತೇಜಸ್ಸಿರ್ಬೋದು, ಅವರ ರೂಪ ಹೇಗಿರ್ಬೋದು ಅಂತ ಹೇಳುವಂಥದ್ದನ್ನು ನಾವು ಕಲ್ಪನೆ ಮಾಡಿಕೊಳ್ಬೋದು. ಅಂತಹ ಸುಂದರ ಶರೀರಿಗಳಾದಂತಹ ಆ 5 ಮಂದಿ ಮಕ್ಕಳು ಅವರನ್ನು ನೋಡ್ತಾ ಇದ್ದಾರಂತೆ ಸಮಸ್ತ ಜನರು. ಮೊಟ್ಟ ಮೊದಲ ಬಾರಿಗೆ ಪ್ರದರ್ಶನಕ್ಕೆ ಅಂತ ಬಂದವನು ಯುಧಿಷ್ಠಿರ ಬರ್ತಾನೆ. ಯುಧಿಷ್ಠಿರ ಭರ್ಚಿ ಈಟಿ ಅಂತ ನಾವು ಕೂಡ ಕರಿತೇವೆ. ಅದರಲ್ಲಿ ತಾನು ನೈಪುಣ್ಯವನ್ನು ಪಡೆದಿದ್ದ. ಅವನು ಬೇರೆ ಬೇರೆ ರೀತಿಯಾಗಿ ಅಲ್ಲಿ ತನ್ನ ಆ ನೈಪುಣ್ಯತೆಯನ್ನು ಪ್ರದರ್ಶನ ಮಾಡ್ತಾನೆ. ಅದರ ನಂತರ ಬಂದವನೇ ಭೀಮಸೇನ ಜೊತೆಯಲ್ಲಿ ದ್ವಂದ್ವ ಯುದ್ಧಕ್ಕೆ ಅಂತ ಆವಾಗ ಅಲ್ಲಿಗೆ ಬರುವಂಥವನು ದುರ್ಯೋಧನ. ಭೀಮಸೇನ ಹಾಗೂ ದುರ್ಯೋಧನ ಇವರಿಬ್ಬರ ಮಧ್ಯದಲ್ಲಿ ಗದಾಯುದ್ಧವು ಪ್ರಾರಂಭವಾಗಿ, ಗದಾಯುದ್ಧ ಮುಗಿದು ಮತ್ತೆ ಮಲ್ಲಯುದ್ಧ ಪ್ರಾರಂಭವಾಗ್ತದೆ. ಇದನ್ನೆಲ್ಲ ನೋಡ್ತಾ ಇರುವಂತೆ ಅಲ್ಲಿದ್ದವರಿಗೆಲ್ಲರಿಗೂ ಭಾಸವಾಗ್ತದೆ, ಇದು ಪ್ರದರ್ಶನ ಮಾತ್ರವಲ್ಲ, ಇದಿಲ್ಲಿ ಯುದ್ಧವೇ ಪ್ರಾರಂಭವಾಗಿದೆ ಏನೋ ಅಂತ ಹೇಳುವಂತಹ ರೀತಿಯಲ್ಲಿ ಅವರಿಬ್ಬರೂ ಕೂಡ ಯುದ್ಧ ಮಾಡ್ತಾ ಇದ್ದಾರೆ. ಕೊನೆಗೆ ಕೃಪಾಚಾರ್ಯರು ಭೀಷ್ಮಾಚಾರ್ಯರು ಬಂದು ಇದನ್ನು ನಿಲ್ಲಿಸಿ ಅಂತ ಸೂಚಿಸಿದ ಮೇಲೆ ಅಶ್ವತ್ಥಾಮನು ಬಂದು ಈ ಇಬ್ಬರನ್ನೂ ಕೂಡ, ಯಾಕೆ ಈ ಯುದ್ಧ ನಿಲ್ಲುವಂತಿಲ್ಲ, ಆದರೆ ಜನರಲ್ಲಿ ಓ ಭೀಮ ಗೆದ್ದ, ಓ ದುರ್ಯೋಧನ ಗೆದ್ದ ಅಂತ ಹೇಳುವಂಥ ಇದೊಂದು ರೀತಿಯ ಪಂಗಡ ಅಲ್ಲಲ್ಲಿ ಪ್ರಾರಂಭವಾಗಿದೆ, ಇದು ಕೊನೆಗೆ ಗಲಾಟೆಗೆ ಕಾರಣವಾಗ್ಬೋದು ಅಂತ ಅವರಿಬ್ಬರನ್ನು ದೂರ ಕಳುಹಿಸಲಾಗುತ್ತದೆ. ಆ ನಂತರ ನಕುಲ ಸಹದೇವರು ಬರ್ತಾರೆ. ಅವರ ಶಕ್ತಿಯ, ಅವರ ಆ ಒಂದು ವಿದ್ಯೆಯ ಪ್ರದರ್ಶನವಾಗ್ತದೆ. ಉಳಿದಂತಹ ಕೌರವರೂ ಬರ್ತಾರೆ. ಇವರೆಲ್ಲರ ಪ್ರದರ್ಶನ ಆದ ಮೇಲೆ ಬರುವಂಥವನು ಮಧ್ಯಮ ಪಾಂಡವನಾದಂತಹ ಪಾರ್ಥ. ಅವನು ಬರಬೇಕಾದ್ರೆ ಸಂಪೂರ್ಣ ಆ ಸಭೆಯಲ್ಲಿ ಒಂದು ರೀತಿ ಉತ್ಸಾಹ, ಆನಂದ. ಅವನೇ ಪಾರ್ಥ, ಇವನೇ ಮಧ್ಯಮ ಪಾಂಡವ, ಅವನ ರೂಪ ಹಾಗಿತ್ತು ಅಂತ ಹೇಳ್ತಾರೆ. ಅವನ ತೇಜಸ್ಸು ಹಾಗಿತ್ತು, ಕಾಂತಿ ಹಾಗಿತ್ತು. ಎಷ್ಟು ಹೇಳಿದ್ರು ಕೃಷ್ಣ ಸಖ ತಾನೇ, ಆದ ಕಾರಣ ಆ ರೀತಿಯ ಆ ಒಂದು ರೂಪ ತೇಜಸ್ಸು ಅವನದ್ದಾಗಿತ್ತು. ಅವನು ಬರ್ತಾನೆ. ಅವನು ಯಾವ ರೀತಿಯಾಗಿ ತನ್ನ ಪ್ರದರ್ಶನವನ್ನು ಮಾಡ್ತಾನೆ, ತನ್ನ ವಿದ್ಯೆಯ ಪ್ರದರ್ಶನವನ್ನು. ಇವರ ಈ ಪ್ರದರ್ಶನಗಳೆಲ್ಲ ಆದ ಮೇಲೆ ಅಲ್ಲಿಗೆ ಇನ್ನೊಬ್ಬ ಮಹಾಪುರುಷನ ಒಂದು ಆಗಮನವಾಗ್ತದೆ. ಅವನು ಯಾರು, ಯಾವ ರೀತಿಯಾಗಿ ಮಹಾಭಾರತದ ಕತೆ ಮುಂದುವರಿತದೆ, ಇದೆಲ್ಲವನ್ನೂ ಕೂಡ ಮುಂದಿನ ಸಂಚಿಕೆಯಲ್ಲಿ ನೋಡುವ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.